ಸುಮಾರು 20-30 ವರ್ಷಗಳಿಂದ ಜೋಪಡಿಯಲ್ಲೇ ಜೀವನ. ಅಲೆಮಾರಿ ಕುಟುಂಬಗಳ ಗೋಳು ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳಿಗೆ ಕೇಳಿಸ್ತಿಲ್ಲ. ಸುಮಾರು 40ಕ್ಕೂ ಹೆಚ್ಚು ಕುಟುಂಬಗಳು ಜೋಪಡಿಯಲ್ಲೇ ಬದುಕುವಂಥದ್ದು, ಜೀವನ ಸಾಗಿಸುವಂಥದ್ದು. ಇದನ್ನು ನೋಡಿದರೆ ಮನುಷ್ಯರಾದವರಿಗೆ ನೋವು ಬಂದೇ ಬರುತ್ತೆ. ಆದರೆ ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳಿಗೆ ಕಿಂಚಿತ್ತೂ ಕರುಣೆ ಇಲ್ಲ, ಮಮಕಾರ ಇಲ್ಲ. ನಮ್ಮನ್ನು ದೂರ ತಳ್ಳಿದ್ದಾರೆ ಎಂದು ಅಳಿಲು ತೋಡಿಕೊಂಡಿದ್ದಾರೆ. ಮೂಲಭೂತ ಸೌಲಭ್ಯಗಳು ಒಂದೂ ಇಲ್ಲ, ನೀರಿಲ್ಲ, ದೂರದಿಂದ ನೀರು ತರಬೇಕು. ಸರ್ಕಾರದ ಸೌಲಭ್ಯಗಳು ಯಾವೂ ಇಲ್ಲ. ಗುಡಾರ ಜೋಪಡಿಯಲ್ಲಿ ವಾಸ ಮಾಡುವ ಕುಟುಂಬಗಳ ಸ್ಥಿತಿ ಕಣ್ಣಾರ ನೋಡಿದರೆ ಗೊತ್ತಾಗೋದು. ಮಳೆ ಬಂದರೆ ನೀರು ಎಲ್ಲ ಒಳಗೆ, ಬಿಸಿಲು ಬಂದರೆ ಮೈಯೆಲ್ಲ ಉರಿ. ಇಂಥ ಪರಿಸ್ಥಿತಿಯಲ್ಲಿ ಅಲೆಮಾರಿ ಕುಟುಂಬಗಳು ಬದುಕುತ್ತಿವೆ. ಸಾಕಷ್ಟು ಬಾರಿ ಮನೆ ಮಂಜೂರು ಮಾಡಿಕೊಡಿ ಎಂದು ಅರ್ಜಿ ಕೊಟ್ಟರೂ ಮನೆ ಕೊಟ್ಟಿಲ್ಲ, ಯಾವ ಸೌಲಭ್ಯವೂ ಕೊಟ್ಟಿಲ್ಲ ಎಂದು ಅಜ್ಜಯ್ಯ, ವೆಂಕಟೇಶ್, ಗಂಗಮ್ಮ, ಚಿನ್ನಮ್ಮ ಆರೋಪಿಸಿದರು. ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳಿಗೆ ಅಲೆಮಾರಿ ಕುಟುಂಬಗಳ ಬಗ್ಗೆ ಅರಿವು ಇದೆಯೋ ಇಲ್ಲವೋ ಗೊತ್ತಿಲ್ಲ. ಈಗಲಾದರೂ ಜೋಪಡಿಯಲ್ಲಿ ಜೀವನ ಸಾಗಿಸುತ್ತಿರುವ ಅಲೆಮಾರಿ ಕುಟುಂಬಗಳಿಗೆ ಸೂರು ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಕೊಡುವಂತೆ ಪ್ರಜ್ಞಾವಂತರು ಒತ್ತಾಯಿಸಿದ್ದಾರೆ. ನಾವಿಲ್ಲಿ ಬಂದು 25-30 ವರ್ಷ ಆಗುತ್ತೆ. ಏನೇನು ಸೌಕರ್ಯ ಇಲ್ಲ, ಏನೂ ಇಲ್ಲ. ಎಲ್ಲ ಕಡೆ DC, ದುರ್ಗ, ಬೆಂಗಳೂರು ಎಲ್ಲ ಅಡ್ಡಾಡಿದ್ವಿ, ಏನೋ ಸೌಲಭ್ಯಂಟ್ ಇಲ್ಲ. ನೋಡಿ ರಾತ್ರಿಗೆ ಮಳೆಗೆ ಬೆಳೆ ಬಂದರೆ ಮರ್ದು ಉಳ್ದು ಹೋಗ್ತಾಯಿದೆ ಗುಡಿಸಲ ಮೇಲೆ. ಒಂದು ತಾಟ್ಪಲ್ಲಿಲ್ಲ, ಏನಿಲ್ಲ. ಮತ್ತು ಎಲ್ಲ ಕಡೆ ಸೈಟ್ಗಳೆಲ್ಲ ಕೊಟ್ಟಿದ್ದಾರೆ. ನಾವು ನಾಲ್ಕು ಏನು ಮಾಡಿದ್ದೀವಿ? ನಮ್ಮಂಥವ್ರು ಇರಬೇಕಾ ಬೇಡ? ಇಲ್ಲ, ನಾವೇನು ಹೊರದೇಶದವ್ರಲ್ಲ, ನಾವು ಇದು ಪ್ರಪಂಚದಾಗ ಹುಟ್ಟು ಬೆಳೆದಿರೋರೆ. 25 ವರ್ಷ 30 ವರ್ಷ ಆಗುತ್ತೆ, ಏನೋ ಸೌಲಭ್ಯಂಟ್ ಇಲ್ಲ. ಒಬ್ಬರು ಕಿವಾಗ ಹಾಕ್ಯಂಬಂಗಿಲ್ಲ ನಮ್ಮನ್ನು. ಅಧಿಕಾರಿಗಳಿಗೆ ಕೇಳಿದ್ರೆ ಏನು ಹೇಳ್ತಾರೆ? ಏನಿಲ್ಲ ಸರ್, ಅದಕ್ಕೆ ಕೇಳಿದ್ರು ಅದೇ ಇವಾಗ ನಾಳೆ ನಾಡ್ದ ಆ ತಿಂಗಳು ಈ ತಿಂಗಳು ಸುಮ್ಮನೆ ಇಲ್ಲಿದ್ದ ಅಲ್ಲಿಗೆ ಎತ್ತಿಸ್ತಾರೆ. ಎಷ್ಟು ಮನೆ ಬರ್ತಾವೆ ಇಲ್ಲಿ ಟೋಟಲ್? 44 ಕುಟುಂಬ ಇದಾವೆ ಸರ್. ಎಷ್ಟು ಜನ ಸರ್? ಜನಸಂಖ್ಯೆ ಎಷ್ಟಿದೆ? ಜನಸಂಖ್ಯೆ ಎಲ್ಲ ಒಂದು 200 ಹೆಚ್ಚು ಹುಡುಗರೆಲ್ಲ ಸೇರ್ಕೊಂಡ್ರೆ ಇನ್ನೂ ಹೆಚ್ಚಿಗೆ ಬರ್ತಾರೆ ಸರ್. ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ? ವಿದ್ಯಾರ್ಥಿಗಳೆಲ್ಲ ಸ್ಕೂಲಿಗೆ ನಾನು ಹೋಗ್ತಾರೆ, ಶಾಲೆಗೆ ಎಷ್ಟು ಜನ ಹೋಗ್ತಾರೆ ಹುಡುಗರು? ಏನಿದೆ ಸರ್ ನಿಮ್ಮ ಬೇಡಿಕೆ, ಏನಿದೆ ಹೇಳ್ರಿ? ಇವಾಗ ನಮ್ಗೆ ಜಾಗ ಇಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ನಮ್ಗೆ ವ್ಯವಸ್ಥೆ ಏನಿಲ್ಲ. ನಾವು ಒಂಥರ ಕಣ್ಣಲ್ಲೇ ಬೀಳಂಗಿಲ್ಲ ಅವ್ರಿಗೆ. ನಾವು ಏನನ್ನ ಕೇಳಕ್ ಹೋದ್ರೆ ಇವಾಗ ಮಾಡಿಕೊಡ್ತೀವಿ, ಅವಾಗ ಮಾಡಿಕೊಡ್ತೀವಿ, ಪತ್ತೆ ಇಲ್ದಂಗೆ ಹೋಗ್ತಾರೆ ಅವರು. ಸುಮ್ಮನೆ ಇವಾಗ ಬರ್ತೀವಿ ಅವಾಗ ಬರ್ತೀವಿ ಅಂತಾರೆ, ಸುಮ್ಮನೆ ಆಗ್ತಾರೆ. ಅರ್ಜಿ ಕೊಟ್ಟು ರೋಷಿಗೆ ಬಂದೈತೆ. ನಾವು ಈ ಊರಾಗಿರ್ಬೇಕಾ ಇಲ್ಲ, ಬೇಡ ಅಂತಂದ್ರೆ ನಾವು ಎಲ್ಲಿಗೇನೋ ಹೋಗ್ಬೇಕು. ಎಲ್ಲ ಕಡೆ ಜಾಗ ಕೊಟ್ಟಿದ್ದಾರೆ, ರಾಯಪುರ ಕೊಟ್ಟಾರೆ, ಚಿತ್ರಳ್ಳಿ ಕೊಟ್ಟಾರೆ, ಇಲ್ಲಿ ಇದೇ ಊರಾಗ ಕೊಟ್ಟಾರೆ. ನಮ್ಗೆ ಯಾಕೆ ಕೊಟ್ಟಿಲ್ಲ ಸರ್? ಹುಡುಗರಿಗೆ ಓದ್ಕೊಂಬ ಕರೆಂಟ್ ಇಲ್ಲ, ವ್ಯವಸ್ಥೆ ಇಲ್ಲ. ಅಲ್ಲಮ್ಮ, ಈಗ ಅವ್ರ ಹುಡುಗರು ಏನು ಮಾಡ್ತಾರೆ? ಮತ್ತೆ ಸ್ಕೂಲ್ಗೆ ಹೋಗೋರು ಓದ್ಕೊಳ್ಬೇಕಾದಾಗ ಮತ್ತೆ ಕರೆಂಟ್ ಅವ್ರ ಬಂದ ಅಂತಾರ ಸ್ಕೂಲ್ ಕಳ್ಸಕ್ಕಾಗಲ್ಲ. ನಮ್ಮ ಕಳಿಸಿದ್ರೆ ಓದ್ಕೊಂಬೇಕ ಬಂಡಾಟ. ಕರೆಂಟ್ ಇಲ್ಲ, ಏನಿಲ್ಲ, ನೀರ್ ಸತ ಇಲ್ಲ. ಅಲ್ಲಿ ಬಿಟ್ರೆ ಹಿಡ್ಕ ಬಂದ್ ಕುಡಿಬೇಕು, ಇಲ್ಲ ಅಂದ್ರೆ ಸುಮ್ನೆ ಇರ್ಬೇಕು. ಬಿಟ್ಟಿದಾರ ನೀರು ಹಾಕಿದಾರಂತೆ ಅಲ್ಲಿ ಟ್ಯಾಂಕಿ ಬೋರ್. ಬಿಟ್ಟಿರೋ ನೀರು ನಾವು ತಂದು ಕುಡಿಬೇಕು. ಇಲ್ಲಿ ಹುಡುಗರು ಉಪ್ರೆ ಎಲ್ಲ ಜನ ಬಂದು ಮಕ್ಕೊಂತಾರೆ 2 ದಿವಸಕ್ಕೊಂದ್ಸತಿ. ನೋಡ್ ಗುಡಿಸಲೆಲ್ಲ ಹೊಡ್ಕೊಂಡು ಹೋಗಿದ್ದಾವ. ರಾತ್ರಿ ಮಳೆ ಗಾಳಿ ಚಳಿಗೂ ಅದ್ರಾಗೆ ಮಕ್ಕಳು ಕಟ್ಕೊಂಡು ನೀರ್ನಾಗೆ ಒದ್ದಾಡಿದ್ವಿ ರಾತ್ರಿ ಗುಡ್ಲ. ಹಸು ಮಕ್ಕಳು ಬಾಣ್ತವ್ರ ಸತ ಹಸು ಮಕ್ಕಳು ಎಲ್ಲ ಕೆಸರಿನಾಗ ಉಲ್ಡಾಡ್ದಂಗ ಆಗ್ಬಿಟ್ಟಿದ್ವಿ. ಇಂಥದೆಲ್ಲ ಇಟ್ಕೊಂಡು ಒಬ್ಬ ಪುಣ್ಯಾತ್ಮನ್ನ ಕಿವ್ಯಾಗ ಹಾಕೊಂಡದಂಗ ಇದ್ರೆ ನಾವೇನು ಮನುಷ್ಯರ ಇಲ್ಲ ದೇವುಗಳ? ನಾವು ಆ ಮನುಷ್ಯರ ಓಟ್ ಹಾಕ್ರಮ ಅಂತ ಬರ್ತಾರಲ್ಲ, ಏನ್ ಮಾಡ್ಕೊಟ್ಟಾರ ನಮ್ಗೆ ಅಧಿಕಾರಿಗಳು? ಏನೇನಿಲ್ಲ, ಏನು ಹೆಂಗೈತಮ್ಮ ನಿಮ್ ಪರಿಸ್ಥಿತಿ ಅಂತ ಇದ್ರಾಗಿದ್ದಾರೆ. ಬೇರೆ ಕೊಡ್ಲಿಕ್ಕೆ ಅಷ್ಟೊತ್ತಿನಾಗ ಓಡೋಗಿದ್ದಾರೆ ಮಳೆ ಗಾಳಿಯಾಗೆ. ಹುಡುಗರು ಮರನೇ ಉಂಟಾಗಿದ್ದಾವೆ ಗುಡಿಸಲ ಮೇಲೆ. ಅಂತ ಜಾಗದಲ್ಲಿ ನಾವು ಇರ್ಬೇಕಂದ್ರೆ ಯಾವ ಮತದಲ್ಲಿ ಇರ್ಬೇಕು? ಏನು ಅವ್ರಿಗೆ ಏನು ಒಂದು ಸ್ವಲ್ಪನ ಕರುಣೆ ಬೇಡ ನಮ್ಮ ಮೇಲೆ? ಇಂಥ ಜಾಗದಲ್ಲಿ ಕೊಟ್ಟಿದ್ದಾರೆ ಸೈಟ್ಗಳು. ನಾವು ಇಲ್ಲಿ ಬಂದು 40-30 ವರ್ಷ ಆಗೈತಲ್ಲ, ನಮ್ಗೆ ನಮ್ಗೆ ಜಾಗ ಇಲ್ಲ. ಮಕ್ಕಳು ಇಟ್ಟಿರೋದು ಇಲ್ಲೇ, ಜಾಗ ಐತೆ, ಇದ್ದಂತವ್ರಿಗೆ ಯಾಕೆ ಜಾಗ ಇಲ್ಲ? ದೊಡ್ಡವರು ಸಣ್ಣವರು ಸತ್ತಿರೋದು ಇಲ್ಲೇ.